ಕಳೆದ ತರಗತಿಯಲ್ಲಿ ನಾವು ಸಮತೂಕ ಬೆಳವಣಿಗೆಯ ಸಿದ್ಧಾಂತವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಈ ದಿನ ಅದರ ಮುಂದುವರಿದ ಭಾಗವನ್ನು ನೋಡೋಣ. ವೆಲ್ಕಮ್ ಬ್ಯಾಕ್. ಸಮತೂಕ ಬೆಳವಣಿಗೆಯ ಸಿದ್ಧಾಂತವನ್ನು ರೋಸೆನ್ಸ್ಟೈನ್, ರೋಡನ್, ರ್ಯಾಗ್ನರ್ ನರ್ಕ್ಸ್ ಮತ್ತು ಆರ್ಥರ್ ಲೆವಿಸ್ ರವರು ಅಭಿವೃದ್ಧಿಗೊಳಿಸಿದರು ಅನ್ನೋ ವಿಚಾರ ನಾವು ತಿಳ್ಕೊಂಡ್ವಿ. ರ್ಯಾಗ್ನರ್ ನರ್ಕ್ಸ್ ಅವರ ಒಂದು ಹೆಸರಿನ ಜೊತೆಗೆ ಈ ಒಂದು ಸಿದ್ಧಾಂತ ತಳುಕು ಹಾಕೊಂಡಿರುವ ಅಂಶಗಳು ಸಹ ನಮಗೆ ತಿಳಿದವು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ವಿಷವೃತ್ತವನ್ನು ಭೇದಿಸಿ ವಿವಿಧ ವಲಯಗಳಲ್ಲಿ ಸಮತೂಕದ ಬೆಳವಣಿಗೆಯನ್ನು ಸಾಧಿಸಬೇಕು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅನ್ನುವಂಥ ವಿಚಾರವನ್ನು ನೋಡಿದ್ವಿ. ಹೇಗೆ ವಿಷವೃತ್ತವನ್ನು ಭೇದಿಸಬೇಕು ಅನ್ನುವಂತಹ ಅಂಶಗಳನ್ನು ಸಹ ನಾವು ಅರ್ಥ ಮಾಡ್ಕೊಂಡ್ವಿ. ಈ ದಿನ ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಸೊ ನರ್ಕ್ಸ್ ಅವರು ಹೇಳುವಂತೆ ಟು ಮೇಕ್ ಅವೈಲಬಲ್ ರೆಡಿ ಮಾರ್ಕೆಟ್ ಫಾರ್ ದ ಪ್ರಾಡಕ್ಟ್ಸ್ ಆಫ್ ಡಿಫ್ರೆಂಟ್ ಸೆಕ್ಟರ್ಸ್ ಅಂತ, ವಿವಿಧ ವಲಯಗಳಲ್ಲಿ ಸಿದ್ಧವಾಗುವಂತಹ ಉತ್ಪನ್ನಗಳಿಗೆ ಒಂದು ಸಿದ್ಧ ಮಾರುಕಟ್ಟೆಯನ್ನು ಸಿದ್ಧಪಡಿಸಿದರೆ ಆಗ ಏನು ಮಾಡ್ಬೋದು, ಸಮತೂಕ ಬೆಳವಣಿಗೆಗೆ ಒಂದು ನಾಂದಿಯಾಗುತ್ತೆ ಅನ್ನೋದು ರ್ಯಾಗ್ನರ್ ನರ್ಕ್ಸ್ ಅವರ ಒಂದು ವಿಚಾರಧಾರೆ. ಅಂದರೆ ಆರ್ಥಿಕತೆಯಲ್ಲಿ ವಿವಿಧ ವಲಯಗಳಲ್ಲಿ ಉತ್ಪಾದನೆಯಾಗುವಂತಹ ಉತ್ಪಾದನೆಗಳು ಮಾರಾಟ ಆಗದೆ ಉಳಿದು ಹೋದರೆ ಆಗ ಅಲ್ಲಿ ಬೇಡಿಕೆಯ ಕೊರತೆ, ಉತ್ಪಾದಕತೆಯ ಕೊರತೆ, ಬಂಡವಾಳ ಸಂಚಯನದ ಕೊರತೆ ಇವು ರಿಪೀಟ್ ಆಗ್ತಾ ಹೋಗ್ತವೆ. ಅದರ ಜೊತೆ ಉತ್ಪಾದನೆಯಾದಂತಹ ಉತ್ಪನ್ನಗಳೆಲ್ಲವೂ ಮಾರಾಟ ಮಾಡಲ್ಪಟ್ರೆ ನಾವು ಒನ್ಸ್ ಅಗೇನ್ ಸೇನಲ ಇದೆಯಲ್ಲ, ಸೇನಾ ಮಾರುಕಟ್ಟೆಲ್ಲ ಆ ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ಉತ್ಪಾದನೆಯಾದ ಉತ್ಪನ್ನಗಳದು ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಬೇಕು ಅನ್ನುವಂಥದ್ದು ರ್ಯಾಗ್ನರ್ ನರ್ಕ್ಸ್ ಅವರು ಹೇಳುವಂಥದ್ದು. ಹಾಗಾಗಿ ಇಂತಹ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಒದಗಿಸುವಂತಹ ಮಾರುಕಟ್ಟೆಗಳನ್ನು ಮೊದಲಿಗೆ ಸಿದ್ಧಪಡಿಸುವಂತಹ ಕಾರ್ಯವನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಾಡಬೇಕು ಅನ್ನೋದು ರ್ಯಾಗ್ನರ್ ನರ್ಕ್ಸ್ ಅವರು ಸಮತೂಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ವಿವರಿಸ್ತಾರೆ. ಹಾಗಿದ್ರೆ ಹೌ ದ ಮಾರ್ಕೆಟ್ ಕ್ಯಾನ್ ಬಿ ಎನ್ಲಾರ್ಜ್ಡ್, ಹೇಗೆ ಮಾರುಕಟ್ಟೆಗಳನ್ನು ವಿಸ್ತರಿಸೋದು ಅಥವಾ ಮಾರುಕಟ್ಟೆಗಳನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನೋದಕ್ಕೂ ಅವರು ಸೊಲ್ಯೂಷನನ್ನು ಕೊಡ್ತಾ ಹೋಗ್ತಾರೆ. ಮಾನಿಟರಿ ಎಕ್ಸ್ಪ್ಯಾನ್ಷನ್. ಫಸ್ಟ್ ಆಫ್ ಆಲ್ ಮಾರ್ಕೆಟನ್ನು ನಾವು ವಿಸ್ತರಿಸಬೇಕು ಅಂತ ಹೇಳಿದರೆ ಹಣಕಾಸು ವಲಯದ ಒಂದು ವಿಸ್ತರಣೆಯನ್ನು ಮಾಡಬೇಕು. ಜನರಿಗೆ ಅವರ ಕೈಯಲ್ಲಿ ಖರ್ಚು ಮಾಡುವುದಕ್ಕೆ ಆದಾಯ ಲಭ್ಯ ಆಗಬೇಕು. ಹಣಕಾಸಿನ ಇತರೆ ಸಂಗತಿಗಳು, ಅಂಶಗಳು, ಬ್ಯಾಂಕಿಂಗ್ ವಲಯ, ಸಾಲ ವಿಸ್ತರಣೆ, ಈ ಒಂದು ಹಣಕಾಸಿನ ಅಂಶಗಳ ವಿಸ್ತರಣೆ ಆದರೆ ಆಗ ಏನಾಗುತ್ತೆ, ಅದು ಮಾರುಕಟ್ಟೆಯ ವಿಸ್ತರಣೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಸೊ ಜನರ ಕೈಯಲ್ಲಿ ಸಾಲದ ಮುಖೇನ ಹಣ ಬಂದರೆ ಅವರು ಬೇಡಿಕೆಯನ್ನು ಕೊಡ್ತಾರೆ. ಬೇಡಿಕೆಯನ್ನು ಕೊಟ್ಟಾಗ ಉದ್ಯಮ ಸಂಸ್ಥೆಗಳು ಆ ಬೇಡಿಕೆಯ ಜೊತೆಗೆ ಮತ್ತೊಂದಷ್ಟು ಹೂಡಿಕೆ ಹಣವನ್ನು ಬ್ಯಾಂಕಿನ ಹಣದ ಮೂಲಕ, ಸಾಲದ ಮೂಲಕ ಹೂಡಿಕೆಯನ್ನು ಮಾಡ್ಬೋದು. ಹೂಡಿಕೆ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಬಂಡವಾಳ ಸಂಗ್ರಹಣೆ ಜಾಸ್ತಿ ಆಗುತ್ತೆ. ಬಂಡವಾಳ ಸಂಗ್ರಹಣೆಯು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ. ಉತ್ಪಾದಕತೆಯು ಉದ್ಯೋಗವು ರಾಷ್ಟ್ರೀಯ ಆದಾಯವನ್ನು ಸೃಷ್ಟಿ ಮಾಡುತ್ತೆ. ಇದು ಮತ್ತಷ್ಟು ಬೇಡಿಕೆಯನ್ನು ಉತ್ತೇಜಿಸುತ್ತೆ. ಈ ಪ್ರಕ್ರಿಯೆ ಆಕ್ಸಿಲೇಟರ್ ಮಾದರಿಯಲ್ಲಿ ಮುಂದುವರಿತಾ ಹೋಗ್ತಾ ಇರುತ್ತೆ ಅನ್ನೋದು ರ್ಯಾಗ್ನರ್ ನರ್ಕ್ಸ್ ಹೇಳೋ ವಿಚಾರ. ಹಾಗಾಗಿ ಮೊದಲಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಹಣಕಾಸಿನ ವಲಯದ ವಿಸ್ತರಣೆಯ ಕಡೆ ಗಮನವನ್ನು ಕೊಟ್ಟರೆ ಮಾರುಕಟ್ಟೆಯ ವಿಸ್ತರಣೆಗೆ ಅದು ನೆರವಾಗುತ್ತೆ ಅನ್ನೋದಾಗಿದೆ. ಹಾಗೆಯೇ ಸೇಲ್ಸ್ಮ್ಯಾನ್ಶಿಪ್. ಯಾವುದೇ ಒಂದು ಉದ್ಯಮ ಸಂಸ್ಥೆ ಅಥವಾ ಸರಕಿನ ಉತ್ಪಾದನೆ ಆದಾಗ ಆ ಸರಕಿನ ಬಗ್ಗೆ ಒಂದಷ್ಟು ಮಾರುಕಟ್ಟೆಯಲ್ಲಿ ಪರಿಚಯ ಆಗಬೇಕು. ಅದಕ್ಕೆ ಸೇಲ್ಸ್ಮ್ಯಾನ್ಶಿಪ್ ಅಂದರೆ ಮಾರಾಟಗಾರರು ಆ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. ಪ್ರತಿಯೊಂದು ವಲಯ, ಪ್ರತಿಯೊಂದು ಕ್ಷೇತ್ರ, ಉದ್ಯಮಿ ಸೇಲ್ಸ್ಮ್ಯಾನ್ಶಿಪ್ ಕಾರ್ಯವನ್ನು ಮಾಡಬೇಕಾಗಿರುತ್ತೆ. ಸೊ ಅವನು ಮನೆ ಮನೆಗೆ ಹೋಗಿ ಅಥವಾ ಜನರ ಮನಸ್ಸಿಗೆ, ಅವರ ಮನೆ ಬಾಗಿಲಿಗೆ ತಲುಪುವಂತೆ ನೋಡಿಕೊಂಡಾಗ ಆಗ ಏನಾಗುತ್ತೆ, ಆ ಒಂದು ಸರಕುಗಳಿಗೆ ಬೇಡಿಕೆ ದೊರೆಯುತ್ತೆ, ಮಾರುಕಟ್ಟೆ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಹಾಗೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತು. ಎಷ್ಟೋ ಉತ್ಪನ್ನಗಳ ಉತ್ಪಾದನೆ ಆದಾಗ ಅವಳ ಗುಣಮಟ್ಟ ಇರ್ಬೋದು ಅಥವಾ ಇಂತಹ ಸರಕಿನ ಬಳಕೆ ಈ ಒಂದು ಕಾರ್ಯಕ್ಕೆ ಅನ್ನುವಂತಹ ಅದರ ಒಂದು ಸ್ವರೂಪ ಇರ್ಬೋದು, ನೇಚರ್ಸ್ ಇರ್ಬೋದು, ಫೀಚರ್ಸ್ ಇರ್ಬೋದು, ಯಾರಿಗೂ ಪರಿಚಯ ಇರೋದಿಲ್ಲ. ಅದರ ಪರಿಚಯವನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ, ಅಂದರೆ ಜಾಹೀರಾತಿನ ಮೂಲಕ ತಲುಪಿಸೋದ್ರಿಂದ ಜನರಿಗೆ ಬೇಗ ಅದು ತಲುಪುತ್ತೆ. ಯಾವ ರೀತಿ ತಲುಪಿಸ್ಬೋದು? ಮ್ಯಾಗಝೈನ್ಸ್,
ಗಳ ಮೂಲಕ ತಲುಪಿಸ್ಬೋದು. ಸೊ ಬಿಲ್ ಬೋರ್ಡ್ ಅಡ್ವರ್ಟೈಸ್ಮೆಂಟ್ ಅವರ ಒಂದು ನೋಟಿಸ್ ಬೋರ್ಡ್ಗಳಲ್ಲಿ ಹಾಕ್ಬೋದು, ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು, ಅದನ್ನು ಪ್ರಿಂಟ್ ಮಾಡಿ ಅಂಟಿಸ್ಬೋದು. ಹಾಗೆಯೇ ರೇಡಿಯೋಗಳಲ್ಲಿ ಅನೌನ್ಸ್ಮೆಂಟ್ಸನ್ನು ಕೊಡ್ಬೋದು, ಟೆಲಿವಿಷನ್ಸ್ಗಳಲ್ಲಿ, ಟಿ ವಿಗಳಲ್ಲಿ, ಇಂಟರ್ನೆಟ್ಸ್ಗಳಲ್ಲಿ. ಈಗಂತೂ ಇಂಟರ್ನೆಟ್ಸ್ಗಳಲ್ಲಿ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳ ಮೂಲಕ ಮಾಹಿತಿಗಳನ್ನು, ಸರಕುಗಳ ಬಗ್ಗೆ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ನೋಡ್ತೇವೆ. ಇದು ಮೊದಲಿಗೆ ಆಗಬೇಕು. ಯಾವಾಗ ಸೇಲ್ಸ್ಮ್ಯಾನ್ಶಿಪ್ ಅಂತ ಅಡ್ವರ್ಟೈಸ್ಮೆಂಟ್ ಆಗುತ್ತೋ ಆಗ ಸರಕು ಜನರಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ. ಸೊ ಸರಕನ್ನು ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಗ್ಲೋಬಲ್ ಎಕಾನಮಿಯ ಒಂದು ಕ್ಷೇತ್ರ, ನೀವು ಯಾವ ವಲಯದ ಯಾವ ಮೂಲೆಗೆ ಹೋದರೂ ಸಹ ಲೇಸ್, ಪೆಪ್ಸಿ, ಕೋಕಾ ಕೋಲಾ ಸಿಗದೇ ಇರುವಂಥ ಸ್ಥಳ ಯಾವುದೂ ಇಲ್ಲ, ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಈ ಅಡ್ವರ್ಟೈಸಿಂಗು ಇಷ್ಟೊಂದು ಬೆನಿಫಿಟ್ಸನ್ನು ಹೊಂದಿದೆ. ಆದರೆ ನಮ್ಮ ಲೋಕಲಲ್ಲಿ ಎಲ್ಲಿಯೋ ಉತ್ಪಾದನೆಯಾಗುವಂತಹ ಯಾವುದೋ ಒಂದು ಹುಣಸೆ ಹಣ್ಣಿನ ಇರ್ಬೋದು, ಅಥವಾ ಮತ್ಯಾವುದೋ ಒಂದು ಬಾಳೆಕಾಯಿನ ಚಿಪ್ಸ್ ಇರ್ಬೋದು, ಅದು ಗ್ಲೋಬಲ್ ಲೆವೆಲಲ್ಲಿ ಸಿಗೋದು ಇನ್ನೂ ಅಷ್ಟು ಸುಲಭ ಆಗಿಲ್ಲ. ಕಾರಣ ಅಡ್ವರ್ಟೈಸಿಂಗ್ ಇಲ್ಲ. ಸೊ ಅಡ್ವರ್ಟೈಸಿಂಗಿನ ಒಂದು ಅಥವಾ ಈ ಒಂದು ಸೇಲ್ಸ್ಮ್ಯಾನ್ಶಿಪ್ಪಿನ ಒಂದು ಕೊರತೆಯ ಕಾರಣ ಅನಭಿವೃದ್ಧಿಶೀಲ ರಾಷ್ಟ್ರಗಳ ಮಾರುಕಟ್ಟೆಗಳು ತುಂಬ ಸಂಕುಚಿತಗೊಂಡಿದೆ. ಯಾವಾಗ ಈ ಸೇಲ್ಸ್ಮ್ಯಾನ್ಶಿಪ್ ಮತ್ತು ಅಡ್ವರ್ಟೈಸ್ಮೆಂಟ್ ಹೆಚ್ಚಾಗುತ್ತೋ ಆಗ ಮಾರುಕಟ್ಟೆಗಳು ಎನ್ಲಾರ್ಜ್ ಆಗುತ್ತೆ. ಮಾರುಕಟ್ಟೆಗಳು ಎನ್ಲಾರ್ಜ್ ಆದರೆ ಅದು ಏನಾಗುತ್ತೆ, ಆ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಸೃಷ್ಟಿಸುತ್ತೆ. ಬೇಡಿಕೆ ಏನು ಮಾಡುತ್ತೆ, ಹೂಡಿಕೆಯನ್ನು ಹೆಚ್ಚಿಸುತ್ತೆ. ಹೂಡಿಕೆ ಬಂಡವಾಳ ಸಂಗ್ರಹಣೆ, ಉತ್ಪಾದಕತೆ, ಉದ್ಯೋಗ, ಆದಾಯವನ್ನು. ಇದು ಚೈನ್ ಲಿಂಕಲ್ಲಿ ಮುಂದುವರಿತಾ ಹೋಗೋದಕ್ಕೆ ಸಾಧ್ಯ. ಹಾಗೆಯೇ ರಿಮೂವಿಂಗ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್. ಇಲ್ಲಿ ಮಾರುಕಟ್ಟೆ ಅಂತ ಹೇಳಿದಾಗ ಕೇವಲ ನಾವು ಆಂತರಿಕ ಮಾರುಕಟ್ಟೆ ಬಗ್ಗೆ ಮಾತಾಡ್ತಿಲ್ಲ. ಯಾಕಂದರೆ ಯಾವುದೇ ಒಂದು ದೇಶ ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ ಅದು ಗ್ಲೋಬಲಿ ಅಭಿವೃದ್ಧಿಯನ್ನು ಹೊಂದಬೇಕು. ವ್ಯಾಪಾರದ ನಿರ್ಬಂಧಗಳನ್ನು ತೆಗೆಯುವ ಮೂಲಕ ಮಾರುಕಟ್ಟೆಯ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ. ಯಾವುದೇ ಒಂದು ದೇಶದಲ್ಲಿ ಕಡಿಮೆ ವೆಚ್ಚಕ್ಕೆ ಲಭ್ಯವಿರುವಂತಹ ಸರಕುಗಳನ್ನು ಕೊಳ್ಳುವುದಕ್ಕೆ ಅಥವಾ ಮಾರುವುದಕ್ಕೆ ಈ ಒಂದು ಟ್ರೇಡ್ ರೆಸ್ಟ್ರಿಕ್ಷನ್ಸ್ಗಳು ರೆಸ್ಟ್ರಿಕ್ಟ್ ಆಗ್ತಾ ಇರ್ತವೆ. ಇಂತಹ ನಿರ್ಬಂಧಗಳನ್ನು ತೆಗೆಯೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಗಳನ್ನು ಅನಭಿವೃದ್ಧಿಶೀಲ ರಾಷ್ಟ್ರಗಳು ವಿಸ್ತರಿಸ್ಕೋಬಹುದು ಅನ್ನೋದು ಈ ಒಂದು ವಿಚಾರ. ಈ ಕಾರಣಕ್ಕಾಗಿಯೇ ಸಾರ್ಕ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, ಇಂತಹ ಸಂಸ್ಥೆಗಳು ಸ್ಥಾಪನೆಯಾಗಿದ್ದು ವ್ಯಾಪಾರದ ನಿರ್ಬಂಧಗಳನ್ನು ತೆಗೆಯುವ ಮೂಲಕ ಮಾರುಕಟ್ಟೆಯ ವಿಸ್ತರಣೆಗೆ ಕಾರಣಕರ್ತ ಆಗ್ತಿದ್ದಾವೆ. ಹಾಗೆಯೇ ಎಕ್ಸ್ಪ್ಯಾಂಡಿಂಗ್ ಸೋಷಿಯಲ್ ಎಡ್ಸ್, ಸಾಮಾಜಿಕ ಮೌಲ್ಯೋತ್ಪಾದಕಗಳ ಬಂಡವಾಳಗಳನ್ನು ಹೆಚ್ಚಿಸುವ ಮೂಲಕವೂ ಸಹ ಮಾರುಕಟ್ಟೆಗಳನ್ನು ವಿಸ್ತರಣೆ ಮಾಡ್ಬೋದು. ಎಷ್ಟೋ ಕ್ಷೇತ್ರಗಳಲ್ಲಿ ಕೃಷಿ ಕ್ಷೇತ್ರದ ಉತ್ಪಾದನೆಯನ್ನು ಹತ್ತಿರದ ಮಾರುಕಟ್ಟೆಗಳಿಗೆ ತಲುಪಿಸೋದಕ್ಕೆ ಅಸಾಧ್ಯ ಆಗಿರುತ್ತೆ. ಕಾರಣ ಸರಿಯಾದ ರಸ್ತೆಯ ಮಾರ್ಗಗಳಿರೋದಿಲ್ಲ, ವಾಹನಗಳ ಲಭ್ಯತೆ ಇರೋದಿಲ್ಲ. ಈ ಒಂದು ಕಾರಣಗಳು. ಹಾಗೆಯೇ ಬೆಳೆದಂತಹ ಬೆಳೆಗಳನ್ನು ಪ್ರಿಸರ್ವ್ ಮಾಡೋದಕ್ಕೆ ಇರುವಂತಹ ಒಂದು ಕೋಲ್ಡ್ ಸ್ಟೋರೇಜಸ್ಗಳನ್ನು ಒಂದು ಡಿಫಿಷಿಯನ್ಸಿಯು ಸಹ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಇಂಥವುಗಳನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಹಾಗೆಯೇ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಮರುಬಳಕೆ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಸಂಪನ್ಮೂಲಗಳ ಕೊರತೆ. ಹಾಗಾಗಿ ಸೋಷಿಯಲ್ ಹೆಡ್ಸ್ಗಳಾದಂತಹ ರಸ್ತೆಗಳ ನಿರ್ಮಾಣ, ಏರ್ಪೋರ್ಟ್ಸ್ ಇರ್ಬೋದು, ಬಂದರುಗಳು, ಪೋರ್ಟ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು, ಎನರ್ಜಿ, ಯುಟಿಲಿಟೀಸ್, ಎಜುಕೇಷನ್, ಹೆಲ್ತ್ ಕೇರ್. ಸೊ ಹೀಗೆ ವಿವಿಧ ಸಾಮಾಜಿಕ ಮೌಲ್ಯೋತ್ಪಾದಕಗಳ ಬಂಡವಾಳಗಳನ್ನು ಹೆಚ್ಚಿಸುವ ಮೂಲಕ ಅವುಗಳ ರಚನೆಗಳಲ್ಲಿ ಅಭಿವೃದ್ಧಿಯನ್ನು ತಗೊಂಡು ಬಂದರೆ ಅದು ಸ್ವಯಂ ಚಾಲಿತವಾಗಿ ಮಾರುಕಟ್ಟೆಗಳ ವಿಸ್ತರಣೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಇದರಿಂದ ಸರಕುಗಳಿಗೆ ಬೇಡಿಕೆ ಸೃಷ್ಟಿಯಾಗಿ ಅದು ವಿಷವೃತ್ತವನ್ನು ಭೇದಿಸಲು ನೆರವಾಗುತ್ತೆ. ಇದು ಎಲ್ಲ ವಲಯಗಳು ಒಂದೇ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ ಸಮತೂಕ ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯ ಅಂಥೇಳಿ ರ್ಯಾಗ್ನರ್ ನರ್ಕ್ಸ್ ಅವರು ವಿಚಾರವನ್ನು ಮಂಡಿಸ್ತಾರೆ. ಆದರೆ ಈ ಸಿದ್ಧಾಂತವು ಟೀಕೆಗಳಿಂದ ಹೊರತಾಗಿಲ್ಲ. ಇದನ್ನು ಹಲವು ಅಂಶಗಳಿಂದ ಟೀಕಿಸಲಾಗಿದೆ. ಉದಾಹರಣೆಗೆ ರೈಸ್ ಇನ್ ಕಾಸ್ಟ್. ಎಲ್ಲ ಕ್ಷೇತ್ರಗಳಲ್ಲಿಯೂ ಒಂದೇ ಸಮಯದಲ್ಲಿ ಹೂಡಿಕೆಯನ್ನು ಮಾಡಿದರೆ ವೆಚ್ಚ ಹೆಚ್ಚಾಗುತ್ತೆ. ಇಂತಹ ವೆಚ್ಚದ ಹೆಚ್ಚಳವನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇಲ್ಲ ಅನ್ನುವಂತಹ ಟೀಕೆಯನ್ನು ಮಾಡಲಾಗಿದೆ. ಹಾಗೆ ನೋ ಅಟೆನ್ಷನ್ ಟು ರೆಡ್ಯೂಸಿಂಗ್ ಕಾಸ್ಟ್ಸ್. ವಿವಿಧ ವಲಯಗಳಲ್ಲಿ ಒಂದೇ ಸಮಯದಲ್ಲಿ ಬೃಹತ್ ಹೂಡಿಕೆಯನ್ನು ಕೈಗೊಳ್ಳುವುದಕ್ಕಿಂತ ಹೆಚ್ಚಾಗುವಂತಹ ವೆಚ್ಚಗಳನ್ನು
ಕಡಿಮೆ ಮಾಡುವಂಥ ಕ್ರಮಗಳು ಯಾವುದನ್ನು ಸಹ ಇದು ವಿವರಿಸೋದಿಲ್ಲ. ಹಾಗಾಗಿ ಇದು ಅಷ್ಟು ಸೂಕ್ತವಾದಂತಹ ಕ್ರಮ ಅಲ್ಲ ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಫೇಲ್ಸ್ ಆಸ್ ಎ ಥಿಯರಿ ಆಫ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ಸಿದ್ಧಾಂತವಾಗಿ ಈ ಸಿದ್ಧಾಂತವು ಸೋತಿದೆ ಎನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಯಾಕಂದರೆ ಅಭಿವೃದ್ಧಿಯ ಕ್ರಮಗಳನ್ನು ವಿವರಿಸುವಲ್ಲಿ ಇದು ಅಂದರೆ ಅನುಕ್ರಮಣಿಕೆಯನ್ನು ಅನುಸರಿಸೋದಿಲ್ಲ. ಹಾಗಾಗಿ ಇದೊಂದು ಅಭಿವೃದ್ಧಿಯ ಸಿದ್ಧಾಂತ ಅಂತ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಲಾಗಿದೆ. ಹಾಗೆ ಬಿಹೈಂಡ್ ದ ಕೇಪಬಿಲಿಟೀಸ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಅನಭಿವೃದ್ಧಿಶೀಲ ರಾಷ್ಟ್ರಗಳ ಸಾಮರ್ಥ್ಯಕ್ಕಿಂತಲೂ ಮಿತಿಮೀರಿದ ವಿಚಾರಧಾರೆಗಳನ್ನು ಇದು ಒಳಗೊಂಡಿದೆ. ಅದು ಒಂದೇ ಸಮಯದಲ್ಲಿ ಸಣ್ಣ ಹೂಡಿಕೆಯನ್ನು ಮಾಡೋದಕ್ಕೆ ಕಷ್ಟ ಇರುವಾಗ ಒಂದೇ ಸಮಯದಲ್ಲಿ ಬೃಹತ್ ಹೂಡಿಕೆಯು ಅಸಾಧ್ಯವಾದ ಮಾತು. ಆದರೆ ಹಾಗೆಯೇ ವಿವಿಧ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳಗಳ ಸೃಷ್ಟಿ ಇರ್ಬೋದು. ಹಾಗೆಯೇ ವಿವಿಧ ವಲಯಗಳ ಒಂದು ಸಮತೋಲನ ಇರ್ಬೋದು, ಇವೆಲ್ಲವೂ ಅಸಾಧ್ಯವಾಗಿರ್ತವೆ. ಹಾಗಾಗಿ ಅನಭಿವೃದ್ಧಿಶೀಲ ರಾಷ್ಟ್ರಗಳ ಸಾಮರ್ಥ್ಯಕ್ಕಿಂತಲೂ ಮಿತಿಮೀರಿದಂತಹ ಅಂಶವನ್ನು ಈ ಸಿದ್ಧಾಂತ ಹೇಳುತ್ತೆ. ಹಾಗೆ ಅಸಾಧ್ಯವಾಗಿದೆ ಅಂಥೇಳಿ ಟೀಕೆಗೆ ಒಳಪಡಿಸಲಾಗಿದೆ. ಹಾಗೆ ಡಸ್ ನಾಟ್ ಕನ್ಸಿಡರ್ ಪ್ಲಾನಿಂಗ್, ಇಲ್ಲಿ ಯಾವುದೇ ಯೋಜನೆಯ ಬಗ್ಗೆ ಇದು ಮಾತಾಡೋದಿಲ್ಲ. ಯೋಜನೆಯನ್ನು ಇದು ನಿರ್ಲಕ್ಷಿಸಿದೆ. ಯೋಜನೆಯ ಮೂಲಕ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಕೈಗೊಂಡಾಗ ಮಾತ್ರ ಅನಭಿವೃದ್ಧಿಶೀಲ ರಾಷ್ಟ್ರಗಳು ಅವರು ಹಾಕಿಕೊಂಡಂತಹ ಯೋಜನೆಯಂತೆ ಒಂದಷ್ಟು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ. ಆದರೆ ಇದು ಪ್ಲ್ಯಾನಿಂಗನ್ನು ಕನ್ಸಿಡರ್ ಮಾಡೋದಿಲ್ಲ ಅನ್ನುವ ಟೀಕೆಯನ್ನು ಒಳಪಡಿಸಲಾಗಿದೆ. ಹಾಗೆಯೇ ಡಿಸ್ಪ್ರಪೋರ್ಷನೇನಾಲಿಟಿ ಇನ್ ಫ್ಯಾಕ್ಟರ್ಸ್, ಉತ್ಪಾದನಾಂಗಗಳಲ್ಲಿ ಅಸಮತೂಕ ಅಥವಾ ಅಸಮ ಪ್ರಮಾಣದ ಒಂದು ಹೊಂದಾಣಿಕೆ ಇದೆ. ಅಂದರೆ ಒಂದು ಹೊಂದಾಣಿಕೆ ಇಲ್ಲದಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಹಾಗಾಗಿ ಅಂಶಗಳು ಅಂದರೆ ಒಂದಕ್ಕೊಂದು ಅಂಶಗಳು ವಿಭಿನ್ನವಾದ ದಾರಿಯಲ್ಲಿ ಸಾಗೋದನ್ನು ನೋಡ್ತಾ ಇದ್ದೀವಿ. ಅಂತ ಸಮಾನತೆ ಕಾಣ್ತಾ ಇಲ್ಲ ಅನ್ನುವಂಥ ಟೀಕೆಯನ್ನು ಒಳಪಡಿಸಲಾಗಿದೆ. ಶಾರ್ಟೇಜ್ ಆಫ್ ರಿಸೋರ್ಸಸ್, ಅನಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ವಿವಿಧ ವಲಯಗಳಲ್ಲಿ ಒಂದೇ ಸಮಯದಲ್ಲಿ ಸಮತೋಲನವನ್ನು ಹೊಂದುವಷ್ಟು ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಇಲ್ಲ. ಹಾಗಾಗಿ ಸಂಪನ್ಮೂಲಗಳ ಕೊರತೆ ಇರುವ ಕಾರಣ ಸಮತೂಕದ ಬೆಳವಣಿಗೆ ಸಿದ್ಧಾಂತ ಆಚರಣೆಗೆ ತರುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಟೀಕೆಯನ್ನು ಮಾಡಲಾಗಿದೆ. ರಾಂಗ್ ಅಸಂಪ್ಷನ್ಸ್ ಆಫ್ ಇನ್ಕ್ರೀಸಿಂಗ್ ರಿಟರ್ನ್ಸ್, ಎಲ್ಲ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಹೂಡಿಕೆಯನ್ನು ಮಾಡೋದ್ರಿಂದ ಏರಿಕೆಯ ಪ್ರತಿಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ ಅನ್ನೋದು ಸಮತೂಕ ಬೆಳವಣಿಗೆ ಸಿದ್ಧಾಂತ. ಆದರೆ ಅದು ಎಲ್ಲ ಕ್ಷೇತ್ರಗಳಿಗೂ ವಲಯಗಳಿಗೂ ಅನುಭವಿಸೋದಿಲ್ಲ. ಕೃಷಿಯಂಥ ಕ್ಷೇತ್ರಗಳಲ್ಲಿ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ಏರಿಕೆಯ ಪ್ರತಿಫಲದ ಕಲ್ಪನೆ ತಪ್ಪು ಅನ್ನುವಂಥ ಟೀಕೆಯನ್ನು ಮಾಡಲಾಗಿದೆ. ಕ್ಯಾಪಿಟಲ್ ಲಂಪಿಂಗ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್, ಇಲ್ಲಿ ಬಂಡವಾಳದ ಕೊರತೆ ಅಥವಾ ಬಂಡವಾಳದ ಒಂದು ಸಮಸ್ಯೆ ಅಭಿವೃದ್ಧಿಯ ವಿಚಾರಕ್ಕೆ ಅಷ್ಟು ಪ್ರಮುಖವಾದದ್ದು ಅಲ್ಲ, ಅದೇ ಎಸೆನ್ಷಿಯಲ್ ಅಲ್ಲ. ಕ್ಯಾಪಿಟಲ್ನ ಹೊರತುಪಡಿಸಿ ಬೇರೆಯ ಅಂಶಗಳ ಮೂಲಕವೂ ಸಹ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನುವ ಟೀಕೆಯನ್ನು ಮಾಡಲಾಗಿದೆ. ಹಾಗೆಯೇ ಬ್ಯಾಲೆನ್ಸ್ಡ್ ಗ್ರೋತ್ ನಾಟ್ ಎಸೆನ್ಷಿಯಲ್ ಫಾರ್ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್, ಅಂದರೆ ಪ್ರೇರಿತ ಹೂಡಿಕೆ ಒಂದು ಸಮತೋಲನದ ಬೆಳವಣಿಗೆಗೆ ಅವಶ್ಯಕ ಅನ್ನುವಂತಹ ಮಾತನ್ನು ಹೇಳಲಾಗಿದೆ. ಆದರೆ ಪ್ರೇರಿತ ಹೂಡಿಕೆಯೇ ಬೇಕು ಅಭಿವೃದ್ಧಿಗೆ ಅಂತ ಏನಿಲ್ಲ, ಸ್ವಾಯತ್ತ ಹೂಡಿಕೆಯಿಂದನೂ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನುವಂತಹ ಟೀಕೆಗೆ ಒಳಪಡಿಸಲಾಗಿದೆ. ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ಡ್ ಗ್ರೋತ್ ಅಪ್ಲಿಕೇಬಲ್ ಟು ಡೆವಲಪ್ಡ್ ಕಂಟ್ರೀಸ್, ಇದನ್ನು ಅಂಡರ್ ಡೆವಲಪ್ಡ್ ಕಂಟ್ರೀಸಿನ ಡೆವಲಪ್ಮೆಂಟ್ ಥಿಯರಿ ಅಂಥೇಳಿ ರ್ಯಾಗ್ನರ್ ನಾರ್ಕ್ಸ್ ಅವರು ಮಂಡಿಸ್ತಾರೆ. ಆದರೆ ಟೀಕಾಕಾರರು ಇದನ್ನು ಮುಂದುವರಿದ ಅಥವಾ ಅಭಿವೃದ್ಧ ರಾಷ್ಟ್ರಗಳಿಗೆ ಅನ್ವಯಿಸಬಹುದೇ ವಿನಃ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಟೀಕೆಯನ್ನು ಹೇಳಿದ್ದಾರೆ. ಹಾಗೆಯೇ ಸ್ಕೇರ್ಸಿಟೀಸ್ ಆ್ಯಂಡ್ ಬಾಟಲ್ನೆಕ್ಸ್ ಎನ್ಕರೇಜ್ ಗ್ರೋತ್, ಇವನ್ ಕೊರತೆಗಳು ಮತ್ತು ತೊಂದರೆಗಳು ಸಹ ಅಭಿವೃದ್ಧಿಯನ್ನು ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬಲ್ಲವು. ಯಾವಾಗಲೂ ಸಂಕಷ್ಟದಲ್ಲಿದ್ದಾಗಲೇ ದಾರಿಗಳು ಕಾಣುವಂಥದ್ದು, ಪ್ರಯತ್ನ ಅಥವಾ ಸಕ್ಸಸ್ಗಳನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಸ್ಕೇರ್ಸಿಟೀಸ್ ಮತ್ತು ಬಾಟಲ್ ನೆಕ್ಸ್ಗಳು ಬೆಳವಣಿಗೆಯನ್ನು ಎನ್ಕರೇಜ್ ಮಾಡೋವಲ್ಲವು. ಸ್ಕೇರ್ಸಿಟೀಸ್ನೇ ನಾವು ನಿವಾರಣೆ ಮಾಡಿಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ತೀವಿ ಅನ್ನೋದು ಸುಳ್ಳು. ಹಾಗಾಗಿ ಸ್ಕೇರ್ಸಿಟೀಸ್ಗಳು ಸಹ ಅದಕ್ಕೆ ಸಕ್ಸಸ್ಗೆ ಮೆಟ್ಟಿಲಾಗೋದಕ್ಕೆ ಸಾಧ್ಯ ಅನ್ನುವಂತಹ ಟೀಕೆಯನ್ನು ಮಾಡಲಾಗಿದೆ. ಇದಿಷ್ಟು ಸಮತೂಕ ಬೆಳವಣಿಗೆಯ ಸಿದ್ಧಾಂತದ ಕುರಿತು. ಹೆಚ್ಚಿನ ಅಭ್ಯಾಸಕ್ಕೆ ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಸಿದ್ಧಾಂತದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.